ತಮ್ಮ ಆಪ್ತರ ವಿರುದ್ಧ ತಮ್ಮ ಆಪ್ತ ಬಳಗದ ವಿರುದ್ಧ ಇಷ್ಟೆಲ್ಲ ಕ್ರಮಗಳಾಗ್ತಾ ಇದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಪ್ರಶ್ನೆ ಕೇವಲ ನಮಗಷ್ಟೇ ಅಲ್ಲ, ಅವರ ಆಪ್ತರಲ್ಲೇ ಮೂಡಿತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಒಂದು ಮಿಂಚಿನ ಸಂಚಲನ ಉಂಟಾಗಿದೆ. ಅತ್ಯಾಪ್ತರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ರಹಸ್ಯ ಸಭೆಯನ್ನ ಮಾಡಿರುವಂಥದ್ದು. ಪ್ರತ್ಯೇಕವಾಗಿ ಸೇರಿ ರಹಸ್ಯ ಮಾತುಕತೆಯನ್ನ ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನಡೆಸಿದ್ದಾರೆ ತಮ್ಮ ಆಪ್ತರೊಟ್ಟಿಗೆ. ಬೆಂಗಳೂರಿನ ಕನಿಂಗ್ಹ್ಯಾಮ್ ರಸ್ತೆಯ ಖಾಸಗಿ ಕಟ್ಟಡದಲ್ಲಿ ಈ ಸಭೆ ಆಗಿರುವಂಥದ್ದು. ಇನ್ನು ಸಿದ್ದರಾಮಯ್ಯನವರ ಮೌನವೇ ಈ ಸಭೆಯ ಪ್ರಮುಖ ಚರ್ಚಾ ವಸ್ತುವಾಗಿತ್ತಂತೆ. ಸುದೀರ್ಘವಾದಂತಹ ಚರ್ಚೆಯನ್ನು ಇದರ ಕುರಿತಾಗಿ ನಡೆಸಲಾಗಿದೆ. ತತ್ಕ್ಷಣ ನೀವು ಮಧ್ಯಪ್ರವೇಶ ಮಾಡಬೇಕು, ಮಾತನಾಡಬೇಕು ಅಂತ ಹೇಳಿ ಆಪ್ತರು ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹೇರಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಿದ್ರೆ ಈ ಒಂದು ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದು? ಅವರ ಆಪ್ತ ಬಳಗವೇ ಈ ಒಂದು ಕೋರ್ ಟೀಮ್ ಮೀಟಿಂಗ್ನಲ್ಲಿ ಭಾಗಿಯಾಗಿತ್ತು. ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ದಿನೇಶ್ ಗುಂಡೂರಾವ್, ಭೈರತಿ ಸುರೇಶ್ ಅವರ ಕಟ್ಟ ಅತ್ಯಾಪ್ತರು ಇವರೆಲ್ಲರೂ ಕೂಡ. ಸೊ ಅವರ ಆಪ್ತ ಬಳಗದ ಒಂದು ಕೋರ್ ಟೀಮ್ ಅಂತಾನೆ ಹೇಳ್ಬೋದು. ಈ ಕೋರ್ ಟೀಮ್ ಇವತ್ತು ಬೆಂಗಳೂರಿನ ಕನಿಂಗ್ಹ್ಯಾಮ್ ರಸ್ತೆಯ ಒಂದು ಖಾಸಗಿ ಕಟ್ಟಡದಲ್ಲಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಖಾಸಗಿ ಹೋಟೆಲ್ ಅಲ್ಲ, ಖಾಸಗಿ ಕಟ್ಟಡದಲ್ಲಿ ಇವರೆಲ್ಲರೂ ಕೂಡ ಸಭೆ ಸೇರಿ, ಇನ್ಫ್ಯಾಕ್ಟ್ ಸಿಎಂ ಸಿದ್ದರಾಮಯ್ಯ ಕೂಡ ಈ ಸಭೆಯಲ್ಲಿದ್ದರು. ಅವರ ಆಪ್ತ ಬಳಗದ ಜೊತೆಗೆ ಅವರು ಈ ಒಂದು ಚರ್ಚೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಆಪ್ತರು, ಆಪ್ತ ಸಚಿವರು ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹಾಕಿದ್ದಾರಂತೆ. ನೀವು ಯಾಕಾಗಿ ಮೌನವಾಗಿದ್ದೀರಿ? ನೀವು ಮಾತಾಡಬೇಕು. ನೀವು ಮೌನವಾಗಿದ್ದರೆ ಈ ಕ್ರಮಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತವೆ. ನಮ್ಮನ್ನು ತೇಜೋವಧೆ ಮಾಡುವಂಥ ಕೆಲಸ ಪಕ್ಷದಲ್ಲಿ, ಅದರ ಜೊತೆಗೆ ನಿರ್ಲಕ್ಷ್ಯ ಮಾಡೋ ರೀತಿಯಲ್ಲಿ ಬೆಳವಣಿಗೆಗಳು ಆಗ್ತವೆ. ನೀವು ಇನ್ನೂ ಇದೇ ಥರ ಮೌನಾಸ್ತ್ರವನ್ನು ಮುಂದುವರಿಸಿದ್ರೆ, ಹೀಗಾಗಿ ತತ್ಕ್ಷಣಕ್ಕೆ ನೀವು ಮೌನ ಮುರಿಬೇಕು, ಮಾತನಾಡಬೇಕು. ಅದರ ಜೊತೆಗೆ ಈಗ ನಡೀತಿರುವಂಥ ಬೆಳವಣಿಗೆಯ ಕುರಿತಂತೆ ಕೂಡ ಚರ್ಚೆ ಮಾಡಲಾಗಿದೆ. ಮಧ್ಯಪ್ರವೇಶ ಮಾಡಬೇಕು ಅಂತ ಅವರು ಒತ್ತಡ ಹೇರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವ್ರ ಮೇಲೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ಸಿಎಂ ಸಿದ್ದರಾಮಯ್ಯ ಅವರ ಮೌನವೇ ಎಲ್ಲೋ ಒಂದು ಕಡೆ ಈ ಸಭೆಯ ಪ್ರಮುಖ ಚರ್ಚಾ ವಸ್ತು ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಹಾಗಿದ್ರೆ ಏನೆಲ್ಲ ಚರ್ಚೆ ಆಗಿದೆ ಈ ಒಂದು ಸಭೆಯಲ್ಲಿ, ಇನ್ಸೈಟ್ಸ್ ಕೊಡೋ ಹಾಗಿದ್ರೆ? ಯಾವಾಗಲೂ ಬಹಳ ಮುಖ್ಯವಾಗಿ ಇರುವಂತದ್ದು ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಮಿಂಚಿನ ಸಂಚಲನ ಕೂಡ ಈಗ ನಡೀತಾ ಇದೆ. ಪಂಚರಾಜ್ಯಗಳ ಚುನಾವಣಾ ಮುಗಿಯುವಂತ ಒಂದು ಹಂತದಲ್ಲೇ ಕೂಡ ಒಂದಷ್ಟು ಬಿರುಸಿನ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇರುವಂತದ್ದು ಕೂಡ ಗೊತ್ತಾಗ್ತಿದೆ. ಸೊ ಇತ್ತೀಚೆಗಷ್ಟೇ ಕೂಡ ದಾವಣಗೆರೆ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಕ್ಷದಲ್ಲೇ ಪರ ವಿರೋಧದ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಅದರಲ್ಲೂ ಕೂಡ ಹಲವು ಸಚಿವರು ಕೂಡ ಬಹಿರಂಗವಾಗಿ ಕೂಡ ಸಿಎಂ ಸಿದ್ದರಾಮಯ್ಯರು ತಮ್ಮ ಮೌನವನ್ನು ಮುರಿಬೇಕು, ಆಪ್ತರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆನ್ನಿಗೆ ನಿಲ್ಲುವಂತ ಮಾತಾಡ್ತಾ ಇದ್ದಂಥದ್ದು ಕೂಡ ಈಗ ಗೊತ್ತಾಗ್ತಿತ್ತು. ಇದೆಲ್ಲದ ನಡುವೆ ನಿನ್ನೆ ತಡರಾತ್ರಿ ಕೂಡ ಸಿದ್ದರಾಮಯ್ಯ ಆಪ್ತ ಬಳಗದ ಸಚಿವರು ಎಲ್ಲರೂ ಕೂಡ ರಹಸ್ಯ ಮಾತುಕತೆ ನಡೆಸಿರುವಂತದ್ದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಜೊತೆಗೆ ಭೈರತಿ ಸುರೇಶ್, ಎಚ್ ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್, ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವರು ಕೂಡ ಸಿಎಂ ಸಿದ್ದರಾಮಯ್ಯ ಜೊತೆ ರಹಸ್ಯ ಮಾತುಕತೆ ನಡೆಸಿದ್ರೆ ಸುಮಾರು 2 ಗಂಟೆಗೂ ಹೆಚ್ಚು ಹೊತ್ತು ಸುದೀರ್ಘವಾಗಿ ಸಮಾಲೋಚನೆಯನ್ನು ಕೂಡ ನಡೆಸಿದ್ದಾರೆ. ಆ ಒಂದು ಚರ್ಚೆ ಸಂದರ್ಭದಲ್ಲಿ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂಗೆ ಸುದೀರ್ಘವಾಗಿ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ. ಒಂದು ಹಂತದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀವು ಗಟ್ಟಿಯಾಗಿ ನಿಲ್ಬೇಕಾಗತ್ತೆ, ಸೊ ಒಬ್ಬೊಬ್ಬನೇ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನುವಂಥ ಚರ್ಚೆಗಳು ವ್ಯಕ್ತ ಆಗ್ತಿದೆ. ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ನಾಯಕರ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತರಾತುರಿ ಕ್ರಮಗಳಾಗ್ತಿದೆ. ಈ ಎಲ್ಲ ಬೆಳವಣಿಗೆಗಳು ಆಗ್ತಿದ್ರು ಕೂಡ ನೀವು ಮೌನಕ್ಕೆ ಶರಣಾಗಿರುವಂಥದ್ದು ಸರಿಯಾದ ಬೆಳವಣಿಗೆ ಅಲ್ಲ. ಹಾಗಾಗಿ ನೀವು ಮೌನ ಮುರಿದು ಮಾತನಾಡಬೇಕಾಗುತ್ತೆ. ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನೇರವಾಗಿ ಕೂಡ ನೀವು ಕೂಡ ಹೈಕಮಾಂಡ್ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡಬೇಕು ಅನ್ನುವಂತಹ ಅಭಿಪ್ರಾಯ ಸಲಹೆಗಳನ್ನ ಆಪ್ತ ಸಚಿವರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಹಾಗಾಗಿ ಇನ್ನು ಒಂದು ವಾರ ಅಥವಾ ಮುಂದಿನ ತಿಂಗಳು ಆರಂಭದ ಹೊತ್ತಿಗೆ ಸೊ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸೋದಕ್ಕೂ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕಂತಂದ್ರೆ ಪಂಚರಾಜ್ಯಗಳ ಚುನಾವಣೆ ಬಳಿಕ ನೇರವಾಗಿ ಅದರಲ್ಲೂ ಕೂಡ ಮೇ 4ರ ನಂತರ ಹೈಕಮಾಂಡ್ ನಾಯಕನ ಭೇಟಿಗೆ ಕೂಡ ಈಗ ವೇದಿಕೆಗಳು ಸಿದ್ಧವಾಗ್ತಿದೆ ಅಂತ ಹೇಳಲಾಗ್ತಿದೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುದೀರ್ಘವಾಗಿ ಆಪ್ತ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದಾರೆ. ಮುಂದೆ ಆಗುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂಗೆ ಮತ್ತೆ ಹೈಕಮಾಂಡ್ ನಾಯಕರು ಯಾವ ರೀತಿ ಹೆಜ್ಜೆ ನೀಡ್ತಾರೆ, ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಏನೆಲ್ಲ ಪಟ್ಟುಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ, ಹೀಗೆ ಹಲವು ರೀತಿಯಲ್ಲಿ ಕೂಡ ಸಾಧಕ ಬಾಧಕಗಳ ಬಗ್ಗೆ ಸುದೀರ್ಘವಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಹಾಗಾಗಿ ಮೇ ತಿಂಗಳಿನಲ್ಲಿ ದೆಹಲಿಗೆ ತೆರಳಬೇಕಾದಂತ ಹಿನ್ನೆಲೆಯಲ್ಲಿ ಸೊ ಮುಂದೆ ಏನ್ ಮಾಡಬೇಕಾಗುತ್ತೆ, ಯಾವ ಹೆಜ್ಜೆ ಇಡಬೇಕಾಗುತ್ತೆ, ಏನ್ ತೀರ್ಮಾನವನ್ನ ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಪ್ತ ಸಚಿವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆಲವೊಂದು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ರಾಹುಲ್.
ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.